ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ವಿಲೇಜ್ ಕುಕಿಂಗ್ ಚಾನಲ್. ನನ್ನ ಚಾನಲಲ್ಲಿ ಇವತ್ತು ಮಟನ್ ಬಾಡುಳಿ ಅಂದರೆ ಮರಿ ಬಾಡುಳಿ ಅಥವಾ ಮಟನ್ ಕರಿ ನೋಡೋಣ ಬನ್ನಿ. ಈಗ ಬಾಣಲಿ ಕಾಯಕ್ಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈ ಎಣ್ಣೆ ಕಾಯ್ದ ಮೇಲೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದುದ್ದಾಗೆ ಸ್ವಲ್ಪ ದಪ್ಪಾಗೆ. ಅದನ್ನು ಹಾಕೋತೀನಿ. ಜೊತೆಗೆ ಒಂದು ಅರ್ಧ ಇಂಚು ಚಕ್ಕೆ, 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಅಷ್ಟು, ಅದನ್ನು ಹಾಕೊಳ್ಳೋಣ. ನೀಟಾಗೆಲ್ಲ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. 2 ಟೊಮೊಟೊ ಹಚ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಗೆ. ಒಂದು 2 ನಿಮಿಷ ಮಸಾಲ ಐಟಮ್ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ, ನಾಲ್ಕು ಸ್ಪೂನ್ ಹಾಕೋತಿದ್ದೀನಿ, ಚಿಕ್ಕ ಸ್ಪೂನ್ ಇದು, ದೊಡ್ಡದಲ್ಲ. 1/4 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕೋತಾ ಇದ್ದೀನಿ, 1.5 ಹಾಕೊಳ್ಳಿ. ಚಿಲ್ಲಿ ಪೌಡ್ರು 1 ಸ್ಪೂನು, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಆಗುತ್ತೆ, ಖಾರ ನೋಡ್ಕೊಂಡು ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತೀವಿ ಅನ್ನೋದಿದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇದು ಮಾಡಬಾರ್ದು, ಲೋ ಫ್ಲೇಮಲ್ಲೇ ಸುಮ್ಮನೆ ಸ್ವಲ್ಪ ಮಸಾಲೆ ಐಟಮ್ಮು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಆರಲಿ. ಇದನ್ನು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಇದಕ್ಕೆ ಇನ್ನೊಂದು ಇದು ಹಾಕೋತಾ ಇದ್ದೀನಿ, ಏನು ಹೇಳಿ, ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ ನಾನು. ಈ ಕಾಯಿ ತುರಿ ಹಾಕ್ಕೊಂಡು ಎಲ್ಲ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಹೋಳಿಗಿಂತ ಚೂರು ಕಮ್ಮಿ ಅಂದ್ಕೊಳ್ಳಿ. ಈ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದು ನುಣ್ಣಗೆ ರುಬ್ಗೋ ಬರೋಣ, ಆಯಿತಾ? ಬನ್ನಿ. ನೋಡಿ, ನುಣ್ಣಗೆ ರುಬ್ಗೋ ಬಂದಿದ್ದೀನಿ, ನುಣ್ಣಗಾಗಿದೆ. ಮಸಾಲೆ ರೆಡಿ ಆಯ್ತಲ್ವಾ? ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಈಗ ಇದಕ್ಕೆ 1 ಗೆಡ್ಡೆ ಈರುಳ್ಳಿ ಸಣ್ಣಗೆ ಉದ್ದುದ್ದಾಗೆ ಕುಯ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಈ ಥರ ಬಿಡಿಯಾಗಿ ಬಿಟ್ಟಿದೆ ಈರುಳ್ಳಿ ಎಣ್ಣೆಯಲ್ಲಿ. ಇದಕ್ಕೆ ಒಂದು 4 ಇಳುಕು ಬೆಳ್ಳುಳ್ಳಿ ಹಾಗೆ ಜಜ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಹಾಕಿದ್ದೀನಿ. ಈಗ ಇದಕ್ಕೆ 1 kg ಅಷ್ಟು ಮಟನ್ ಹೊಡಿಸ್ಕೊಬಂದಿದ್ದೀನಿ. ಮಟನ್ ಹಾಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ 1.5 ಸ್ಪೂನ್ ಪುಡಿ ಉಪ್ಪು ಹಾಕೋಬೋದು. ಅಳತೆ ಗೊತ್ತಾಗಿಲ್ಲ ಅಂದರೆ ಮಟನ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಾಗಿ ಹಾಕ್ಕೊಳ್ಳಿ. 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ. ಮಸಾಲೆ ತೊಳೆದ ನೀರು, ನೋಡಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕೊಳ್ಳಿ. ಮಟನ್ ಬಾಡುಳಿ. ಈಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದು 5 ಕೂಗಿಸ್ಕೊತೀವಿ. ಕೂಗಿಸ್ಕೊಂಡಿದ್ದೀನಿ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಸೂಪರ್ ಆಗಿದೆ ಮಟನ್ ಸಾಂಬಾರು. ನೋಡಿ,
ನೋಡಿ ಈಗ ಇದೆ ಹುಣಸೆ ಹುಳಿ ಬಿಟ್ರೇ ಮರಿ ಬಾಡುಳಿ ಅನ್ನೋದು ಫುಲ್ಲು ಚೆನ್ನಾಗಿರುತ್ತೆ. ನೋಡಿ ನಳ್ಳಿ ಮೊಳೆ ಮುದ್ದೆ ಇಡ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.